ನಮ್ ಕುಟುಂಬಕ್ಕೆ ತುಂಬಾ ಸಹಾಯ ಮಾಡಿದ್ದೀರಾ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ನನ್ನಿಂದನಾ? ಏನ್ ಹೇಳ್ತಾ ಇದ್ದಾರೆ ಮೇಡಮ್ ಅವರೇ? ಆ ದಿನ ನಮ್ ವಿದ್ಯಾ ಫೋನ್ ಮಾಡಿದ್ದನ್ನ ಮುಚ್ಚಿಟ್ಟು ಮದ್ವೆ ಮಾಡ್ಸಿದ್ ನೀವೇ ಅಲ್ವೇ? ಇಂಥವ್ರಿಗೆಲ್ಲ ಒಳ್ಳೆ ಬುದ್ಧಿ ಬರ್ಬೇಕಂದ್ರೆ ಸ್ಟೇಷನ್ ಕರ್ಕೊಂಡು ಹೋಗಿ 4 ಬಾರಿಸಿ 2 ಕೇಸ್ ಹಾಕಿದ್ರೆ ಸರಿ ದಾರಿ ಬರ್ತಾರೆ. ಸರ್ ನಿಮ್ ಕೈ ಮುಗಿತೀನಿ ಸರ್, ನಮ್ ಗೌಡ್ರನ್ನ ಎಲ್ಲಿಗೂ ಕರ್ಕೊಂಡು ಹೋಗ್ಬೇಡಿ, ಅವ್ರನ್ನ ಬಿಟ್ಬಿಡಿ. ಈಟೆಲ್ಲ ಮಾಡ್ತಾ ಇರೋದು ನನ್ಗೋಸ್ಕರ. ನಿಮ್ ದಮ್ಮಯ್ಯ ಅಂತೀನಿ ಸರ್, ತಿರ್ಗಾ ಇವ್ರು ಈ ಕಡೆ ಬರ್ತಾ ಇರ್ತಾರ, ನಾನ್ ನೋಡ್ಕೋತೀನಿ ಪ್ಲೀಸ್ ಸರ್. ನೋಡಮ್ಮ, ನಿನ್ ಮುಖ ನೋಡ್ಕೊಂಡು ಅವನು ಸುಮ್ನೆ ಬಿಡ್ತಾ ಇದ್ದೀನಿ. ಈಗ್ಲೇ ಕರ್ಕೊಂಡು ಹೋಗ್ತಾ ಇರ್ಬೇಕು. ತುಂಬಾ ಥ್ಯಾಂಕ್ಸ್ ಸರ್. ಬನ್ನಿ ಗೌಡ್ರ. ರೀ ಹೋಗ್ರಿ, ಎಲ್ರನ್ನು ಕರ್ಕೊಂಬನ್ರಿ. ಜವಾಬ್ದಾರಿ ಇಲ್ದಿರೋ ಬಂದ್ಬಿಡ್ತವೆ, ಸುಮ್ನೆ ನಮ್ ಟೈಮ್ ವೇಸ್ಟ್. ಬರಕ್ ಹೇಳ್ರಿ ಎಲ್ರಿಗೂ. ಗೌಡ್ರೆ ಇದೆಲ್ಲ ಯಾಕ್ ಬೇಕು ನಿಮ್ಗೆ? ನಾವಲ್ಲಿ ಯಾರಿಗೂ ಹೇಳ್ದೇನೆ ಬಂದಿದೀವಿ ಅನ್ನೋದು ನಿಮ್ಗ್ ಗೊತ್ತು ತಾನೆ? ಈ ಕೇಸು ಗೀಸು ಅಂತ ಆದ್ರೆ ಏನ್ ತೊಂದ್ರೆ ಆಗುತ್ತೆ ಅನ್ನೋದು ನಿಮ್ಗ್ ಗೊತ್ತಿಲ್ವೇ? ಸುಮ್ಕೆ ರಮ್ಮಿ, ನೀನು ನಾನು ಅಂತದೇನ್ ಮಾಡ್ಬಿಟ್ಟೆ ಅಂತ ಕೇಸ್ ಆಗ್ಬಿಟ್ಟತ್ತು. ನೀನ್ ಹಾಲ್ ಟಿಕೆಟ್ ತಗೊಳೋದ್ ಬೇಡ್ವೆ ನಾವು? ಗೌಡ್ರೆ ನಿಮಗ್ ದಮ್ಮಯ್ಯ ಅಂತೀನಿ, ನಾನ್ ಪರೀಕ್ಷೆ ಬರೀದೇ ಹೋದ್ರು ಪರವಾಗಿಲ್ಲ. ನೀವ್ ಹಿಂಗೆಲ್ಲ ಕಷ್ಟ ಪಡ್ತಿದ್ರೆ ನನ್ ಕೈಲಿ ನೋಡಕ್ ಆಗಕ್ಕಿಲ್ಲ ಗೌಡ್ರೆ. ನಂಗೆ ಯಾವ ಹಾಲ್ ಟಿಕೆಟನು ಬೇಡ, ಏನು ಬೇಡ, ಬನ್ನಿ ಹೋಗೋಣ. ಹಂಗಲ್ಲ ಕಣಮ್ಮಿ ಗೌಡ್ರೆ, ಅದ್ ಹಂಗೂ ಇಲ್ಲ ಹಿಂಗೂ ಇಲ್ಲ, ಬನ್ನಿ ಹೋಗೋಣ. ಸರ್ ಸರ್ ನಾವ್ ಗೆದ್ದು ಬಿಟ್ವಿ ಸರ್. ನಮ್ ಹೋರಾಟಕ್ಕೆ ಜಯ ಸಿಕ್ಕೋಯ್ತು ಸರ್. ಎಲ್ರಿಗೂ ಹಾಲ್ ಟಿಕೆಟ್ ಕೊಡ್ತಾರಂತೆ. ಹೋಗೋಣವಾ? ಅಣ್ಣ ಏನ್ ಹೇಳ್ತಿದ್ಯಾ? ಸರ್ ಈಗ ತಾನೇ ಅವ್ರ ಆಫೀಸರ್ ಬಂದು ಎಲ್ರಿಗೂ ಹಾಲ್ ಟಿಕೆಟ್ ಕೊಡ್ತೀವಿ, ಯಾರು ಗಲಾಟೆ ಮಾಡ್ಬೇಡಿ, ಎಲ್ಲ ಲೈನಿಗೆ ಬನ್ನಿ ಅಂತ ಹೇಳಿದ್ರು ಸರ್. ತುಂಬಾ ಥ್ಯಾಂಕ್ಸ್ ಸರ್. ನೀವು ಬಂದು ಹೋರಾಟ ಮಾಡಿ ನಮ್ಮ ಮಗಳು ಭವಿಷ್ಯನೇ ಉಳಿಸ್ಬಿಟ್ರಿ ಸರ್. ಸರ್ ಈ ಸರಿ ಏನಾದ್ರೂ ನನ್ನ ಮಗಳು ಎಕ್ಸಾಮ್ ಬರೆಯೋದು ತಪ್ಪೋಗ್ಬಿಟ್ಟಿದ್ರೆ ಎಕ್ಸಾಮೇ ಬರೀತಿರ್ಲಿಲ್ಲ ಸರ್. ಇದ್ರಲ್ಲಿ ನಂದೇನು ಇಲ್ಲ ಬೇಡ, ನಾವೆಲ್ರೂ ಒಟ್ಟಿಗೆ ಸೇರಿ ಹೋರಾಟ ಮಾಡಿದ್ಕೆ ಅಲ್ವೇ ಇದೆಲ್ಲ ಆಯ್ತಾ ಇರೋದು. ನಮ್ಗೆ ಧೈರ್ಯ ತುಂಬಿದವ್ರೆ ನೀವು ಸರ್, ನಮ್ಮ ಮುಂದೆ ನಿಂತವ್ರು ನೀವು ಸರ್. ಸರ್ ಇವತ್ತು ನೀವು ನಮ್ ಎಲ್ರೂ ಪಾಲ್ಗೂ ದೇವರಾಗ್ಬಿಟ್ರಿ ಸರ್. ಆಟೊಂದ್ ದೊಡ್ಡ ಮಾತೆಲ್ಲ ಬೇಡ ಕಾರಣ, ಹೆಂಗೋ ಎಲ್ರಿಗೂ ಒಳ್ಳೇದಾದ್ರೆ ಸಾಕು. ಕೊನೆಗೂ ನಿಮ್ ಹಠ ಸಾಧಿಸ್ಬಿಟ್ರಿ ಅಲ್ಲ ಗೌಡ್ರೆ? ನೋಡಮ್ಮೆ, ಮೊದ್ಲು ನೀನ್ ಆಲಪುನ್ ಟಿಕೆಟ್ ಇಸ್ಕೊಂಡ್ಬಿಡುವ, ಆಮೇಲೆ ಏನಿದ್ರು ಮಾತಾಡುವ. ಭೂಮಿ ಮೇಲೆ ಕಷ್ಟ ಪಡದೆ ಯಾವ ಕೆಲ್ಸನೂ ಸುಲಭವಾಗಿ ಆಗಕ್ಕಿಲ್ಲ ಕಣಮ್ಮೆ. ಬಾ ಹೋಗವಾ. What's your name? Which candidate want to take all tickets? Mister, where are you coming from? Hello, mister. I am asking you. Tell me. ಸರ್ ಕನ್ನಡ ಅಲ್ಲ ರೀ, 4 ಅಕ್ಷರ ಇಂಗ್ಲಿಷ್ ಕಲಿಯೋ ಯೋಗ್ಯತೆ ಇಲ್ಲ, ನೀವು ಬಂದು ಸ್ಟ್ರೈಕ್ ಮಾಡ್ತೀರಾ? ರೀ, ನಿಮ್ಮಂತ ಅನ್ಎಜುಕೇಟೆಡ್ ಬಂದು ಇಲ್ಲಿರೋ ಅಟ್ಮಾಸ್ಫಿಯರ್ನೆಲ್ಲ ಹಾಳು ಮಾಡ್ತಾ ಇದ್ದೀರಾ. ಯಾವ್ರಿ, ಎಲ್ಲಿಂದ ಬರ್ತೀರಿ ನೀವೆಲ್ಲ? ಮಾತಾಡ್ರಿ, ನಿಮ್ಮನ್ನೇ ಕೇಳ್ತಿರೋದು. ಎಕ್ಸ್ಕ್ಯೂಸ್ ಮೀ. I am Vidya Badregowda. I am the candidate to take the hall ticket. I am studying in Government PU College in Devalapura. We are coming from Mandya. ಏನ್ ಸರಿ ಹೇಳಿದ್ರಿ ನೀವು? ಕನ್ನಡ ಮಾತಾಡಿದ್ರೆ ಅವಮಾನನಾ? ಯಾಕೆ? ಯಾರು ನ್ಯಾಯ ಕೇಳಕ್ ಬರ್ತಾರೋ ಅವ್ರು ಕನ್ನಡದಲ್ಲಿ ಮಾತಾಡ್ಬಾರ್ದಾ? ಹಂಗಾರೆ ಕನ್ನಡ ಮಾತಾಡೋರು ಯಾರು ನ್ಯಾಯ ಕೇಳ್ಬಾರ್ದಾ? ಭಾಷೆ ಅನ್ನೋದು ಜಸ್ಟ್ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ ಇರೋ ಸಾಧನ ಆಟೆಯ. ಭಾಷೆಯಿಂದ ಒಬ್ಬ ಮನುಷ್ಯನ್ ಯೋಗ್ಯತೆನ ಅಳಿಯೋದಕ್ಕಾಗಕ್ಕಿಲ್ಲ. ನಮ್ ಗೌಡ್ರು ಯೋಗ್ಯತೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ನಿಮ್ಗೇನ್ ಸರ್ ಗೊತ್ತದೆ? ಇವತ್ ಈ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದ್ರುವೆ ಅಧಿಕಾರದಲ್ಲಿರೋ ನೀವೇ ನಮ್ ಕೈಲಿ ಏನು ಮಾಡಕ್ ಆಗಕ್ಕಿಲ್ಲ ಅಂತ ಹೇಳಿ ಕಥಾ ಆಯ್ಕೊಂಡ್ರಿ. ಅದು ನಿಮ್ ಯೋಗ್ಯತೆ.
ನಮ್ ಗೌಡ್ರು ಹೆಚ್ಚು ಓದಿಲ್ಲ ಅಂದ್ರೂ ಈ ಜನಕ್ಕೆ ಅನ್ಯಾಯ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸ್ ತವ ಒದೆ ತಿಂದವ್ರೆ. ಪೊಲೀಸ್ ಕೈಲಿ ಒದೆ ತಿಂದು ನ್ಯಾಯಕ್ಕೋಸ್ಕರ ಹೋರಾಡಿ ನ್ಯಾಯನ ತಂದ್ಕೊಟ್ಟಿದ್ದಾರೆ. ಅದು ಇವ್ರ ಯೋಗ್ಯತೆ. ಇವತ್ತು ಈ ಜನನ್ ಮುಂದ್ಗುಟೆ ಎಜುಕೇಟೆಡ್ ಅಂತ ಅನ್ಸ್ಕೊಳ್ಳೋ ನಿಮ್ಗಿಂತ ನೀವ್ ಯಾರನ್ನ ಅನ್ಎಜುಕೇಟೆಡ್ ಅಂತ ಹೇಳಿದ್ರೋ ಅವ್ರ ವ್ಯಕ್ತಿತ್ವನೇ ಎತ್ರದಲ್ಲದೆ. ಅಮ್ಮೆ ಹೋಗ್ಲಿ ಬಿಡು, ಅವ್ರು ಹೇಳಿದ್ದು ಇಟನೇ ತಾನೆ. ಗೌಡ್ರೆ ನೀವು ಸುಮ್ಕಿರಿ. ಎಲ್ಲರಿಗೂ ಅವ್ರದೇ ಆದ ಶಕ್ತಿ ಸಾಮರ್ಥ್ಯ ಅನ್ನೋದು ಇರ್ತದೆ. ನಿಮ್ಗೆ ಒಂದ್ ವಿಷಯ ಗೊತ್ತಿದ್ರೆ ಇವ್ರಿಗೆ ಇನ್ನೊಂದ್ ವಿಷಯ ಗೊತ್ತಿರ್ತದೆ. ಆಯ್ತು ಸರ್, ನಮ್ ಗೌಡ್ರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ, ಅವ್ರು ಮಾಡೋ ಕೆಲ್ಸ ನೀವ್ ಮಾಡ್ತೀರೇ? ನಮ್ ಗೌಡ್ರು ಕಣ್ಣಲ್ ಮಣ್ಣ ನೋಡಿ ಇಲ್ಲಿ ಯಾವ ಬೆಳೆ ಬೆಳೆದ್ರೆ ಸಂದಾಗ ಬೆಳಿತದೆ ಅಂತ ಹೇಳ್ತಾರೆ, ಯಾವ ಬೆಳೆ ಬಿತ್ಬೇಕು ಅಂತಾನು ಹೇಳ್ತಾರೆ, ಅದು 8 ದಿನಕ್ ಫಲ ಕೊಡ್ತದೆ ಅಂತಾನು ಹೇಳ್ತಾರೆ. ತಿನ್ನೋ ಅನ್ನನ ಬೆಳಿತಾರೆ. ಅದು ನಿಮ್ಮಿಂದ ಆಯ್ತದೆ? ಯಾವತ್ತುವೆ ವೇಷ ಭಾಷೆನ ನೋಡಿ ಒಬ್ಬ ಮನುಷ್ಯನ ಅಳಿಯಕ್ ಹೋಗ್ಬಾರ್ದು. ನಮ್ ಮಂಡ್ಯದಲ್ಲಿ ಇವ್ರನ್ನ ಜನ ನೋಡಿದ್ರೆ ಕೈ ಎತ್ತಿ ಮುಗಿತಾರೆ. ಅದನ್ನ ತಿಳ್ಕೊಳ್ಳಿ. ಗೌಡ್ರೆ, ಇಲ್ಲಿಗೆ ಕರ್ಕೊಂಡ್ ಬಂದ್ರಿ? ಹೇಳ್ತೀನಿ ತಡಿಯಮ್ಮೆ. ಎಷ್ಟಾಯ್ತಣ್ಣ? ತಾಣ. ನಮ್ಗೆ ಹಾಲ್ ಟಿಕೆಟ್ ಸಿಕ್ಲಿಲ್ವೇ, ಅದನ್ನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗುವ ಅಂತ. ಓ ಹೌದೇ, ಸರಿ ಆಯ್ತು. ಹಾಲ್ ಟಿಕೆಟ್ ಫೈಲ್ ಕೊಡಿ. ಅಮ್ಮೆ ಹಾಲ್ ಟಿಕೆಟ್ ಆಟೋನಲ್ಲಿ. ಆಟೋ ಆಟೋ ಅಣ್ಣ ಅಣ್ಣ ಆಟೋ. ಅಣ್ಣ ಅಣ್ಣ, ಒಂದ್ ನಿಮಿಷ ಸೈಕಲ್ ತಗೊಂಡ್ ಹೋಗ್ಬೋದಾ? ಅಣ್ಣ ಆಟೋ. ಅಣ್ಣ ಅಣ್ಣ, ಫೈಲು. ನಮ್ ಕುಟುಂಬಕ್ಕೆ ತುಂಬಾ ಸಹಾಯ ಮಾಡಿದ್ದೀರಾ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ನನ್ನಿಂದನಾ? ಏನ್ ಹೇಳ್ತಾ ಇದ್ದಾರೆ ಮೇಡಮ್ ಅವ್ರೆ? ಆ ದಿನ ನಮ್ ವಿದ್ಯಾ ಫೋನ್ ಮಾಡಿದ್ದನ್ನ ಮುಚ್ಚಿಟ್ಟು ಮದ್ವೆ ಮಾಡ್ಸಿದ್ ನೀವೇ ಅಲ್ವೇ? ಅಂದ್ಮ್ಯಾಕೆ ನಿಮ್ ಋಣವ ಈ ಜನ್ಮದಾಗ ಮರ್ಯಾಕಾಯ್ತದ? ಅಂದ್ರೆ ಅವಳು ಫೋನ್ ಮಾಡಿದ್ದು, ಅದನ್ನ ನೀವು ಮುಚ್ಚಿಡಕ್ ಸಹಾಯ ಮಾಡಿದ್ದು, ಇವೆಲ್ಲವ ನಂಗ್ ಗೊತ್ತು. ಮೇಡಮ್ ಅವರೇ, ಚೆಲ್ವಾ ನನ್ಗೆ ಗೊತ್ತಿರೋ ಮನ್ಸ. ಆ ಹುಡುಗಿನೂ ಅಷ್ಟೇಯ, ಶಾನೆ ಒಳ್ಳೆ ಹುಡುಗಿ. ಆ ಹುಡುಗಿಗೆ ಹಿಂಗೆಲ್ಲ ಆಯ್ತದೆ ಅನ್ನೋದು ಗೊತ್ತಿರ್ಲಿಲ್ಲ. ಓದ್ಬೇಕು ಅನ್ನೋ ಆಸೆಯಿಂದ ಹಿಂಗ್ ಮಾಡ್ಬಿಟ್ಟದೆ ಅಷ್ಟೇಯ. ನಾನು ನನ್ನ ಕೈಲ ಸಹಾಯ ಮಾಡಿದೆ ಅಷ್ಟೇ ಮೇಡಮ್ ಅವರೇ. ನೀವ್ ಹಂಗ ಮಾಡಿ ಸ್ಯಾನೆ ಒಳ್ಳೆ ಕೆಲ್ಸ ಮಾಡಿದ್ರಿ. ಇಲ್ಲ ಅಂದಿದ್ರೆ ನಮ್ ವಿದ್ಯನಂತ ಒಳ್ಳೆ ಸೊಸೆ ನಮಗ್ ಸಿಗ್ತಾನೆ ಇರ್ಲಿಲ್ಲ ಬಿಡಿ. ನಿಜವಾಗ್ಲು ಮೇಡಮ್ ಅವರೇ, ಆ ಹುಡುಗಿ ನಿಮ್ ಮಟ್ಟಿ ಸೇರಕ್ಕೆ ಸಾನೆ ಪುಣ್ಯ ಮಾಡದೆ.
ಕೆಲವು ಮನೆಯವರು ಅಷ್ಟೇಯ ಬಡವರು, ಆದ್ರೆ ಸಾನೆ ಒಳ್ಳೆಯವರು. ಅವ್ರ ಮುಖ ನೋಡ್ಕೊಂಡೆ ನಾನು ಈ ಕೆಲಸ ಮಾಡಿದೆ. ಹೆಂಗೋ ಆ ಮಗನ ಸಂದಾಗಿ ನೋಡ್ಕೊಳ್ಳಿ ಮೇಡಮ್ ಅವ್ರೆ. ಇಲ್ಲಿ ಗಂಟ ನೋಡ್ಕೊಂಡಿದ್ದಲ್ಲ, ಇನ್ನು ಮುಂದಕ್ಕೆ ನಾನಿದ್ದೀನಲ್ಲ ನೋಡ್ಕತೀನಿ. ದೊಡ್ಡ ಮಾತು ಮೇಡಮ್ ಅವರೇ. ಹಂಗಾರೆ ನಾನು ವಿಚಾರಿಸ್ಬಿಟ್ಟು ಫೋನ್ ಮಾಡ್ತೀನಿ. ಒಳ್ಳೇದು, ಹೋಗ್ಬಿಟ್ಟು ಬನ್ನಿ. ಇದೇ ತಾನೇ ನಿಮ್ ಭಾಗ್ಯ. ಇದೆ ನಿಮ್ಮಿಂದ ಸಾನೆ ಉಪಕಾರ ಆಯ್ತು. ಪರವಾಗಿಲ್ಲ ಬಿಡು ವಿದ್ಯಾ. ಗೌಡ್ರೆ, ಏ ಅಮ್ಮಿ, ನಮ್ ಭಾಗ್ಯಕ್ಕೆ ಅಲ್ವೇ ಸರಿಯಾದ ಟೈಮ್ಗೆ ಒಳ್ಳೆ ದ್ಯಾವ್ರು ಬಂದಂಗ್ ಬಂದ್ರು. ನಾನ್ ಬರೋದಿರ್ಲಿ, ಏನ್ ತಮ್ಮಯ್ಯ ಬೆಂಗಳೂರ್ಗ್ ಬಂದು ಈ ಭಾಗ್ಯಕ್ಕಂಗ್ ಒಂದ್ ಫೋನು ಮಾಡಿಲ್ಲ, ಮನೆ ಕಡೆನೂ ಮುಖ ಹಾಕಿಲ್ಲ. ಏನು ಮದ್ವೆ ಆದ್ಮೇಲೆ ಸಾಹೇಬ್ರು ಈ ಅಕ್ಕನ ಮರ್ತೋಗಿರೋ ತರ ಕಾಣಿಸ್ತಾ ಇದೆ. ಹಂಗೆಲ್ಲ ಏನಿಲ್ಲ ಅಕ್ಕ, ಫೋನ್ ಮಾಡೋಣ ಅನ್ಕಂಡೆ. ಅನ್ಕೋತೀರಾ. ಇವತ್ತು ನಾನ್ ಸಿಗ್ದೆ ಹೋಗಿದ್ದಿದ್ರೆ ನನ್ನನ್ನ ನೆನ್ಸ್ಕೊತಾನೂ ಇರ್ಲಿಲ್ವೇನೋ. ನಿನ್ನನ್ ಮರಿಯಕ್ಕಾದದೇನಕ್ಕ? ಇವತ್ ನೀನ್ ಏನಾದ್ರೂ ಸರಿಯಾದ ಟೈಮಿಗೆ ಬರ್ದಲ್ಲೇ ಹೋಗಿದ್ದಿದ್ರೆ ನಮ್ ಪೈಲೇ ಸಿಗ್ತಾ ಇರ್ಲಿಲ್ಲ. ನಮ್ ವಸ್ತುಗಳನ್ನ ನಾವೇ ಜೋಪಾನ ಮಾಡ್ಕೋಬೇಕು ವಿದ್ಯಾ. ಅದು ನಮ್ ಬೆಂಗಳೂರು ಅಂತ ಸಿಟಿಲಿ ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು. ಅಕ್ಕ, ನಾವು ಎಚ್ಚರಿಕೆಯಿಂದನೇ ಇದ್ದು, ಅದೇನೋ ಆಟೋದವ್ನು ಕೂಗುದ್ರು ಅವ್ನು ನಿಲ್ಸ್ದಂಗ್ ಹೊಟ್ಟೋಗ್ಬಿಟ್ಟ ಕಣಕ್ಕ. ಆಟೋದೊಂದು ಏನು ತಪ್ಪಿಲ್ಲ ತಮ್ಮಯ್ಯ, ಇದು ಬೆಂಗಳೂರು. ಕಾಯೋ ತಾಳ್ಮೆ ಇಲ್ಲಿ ಯಾರಿಗೂ ಇಲ್ಲ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರ ಜೀವನದ ಒತ್ತಡನೇ ಅವ್ರಿಗೆ ಜಾಸ್ತಿ ಆಗಿರುತ್ತೆ. ಜೀವನ ಅನ್ನೋ ಓಟದಲ್ಲಿ ಎಲ್ರೂ ಅವ್ರವ್ರ ಗುರಿ ಮುಟ್ಟೋದನ್ನ ಅಷ್ಟೇ ನೋಡ್ತಿರ್ತಾರೆ ಹೊರತು ಪಕ್ಕದಲ್ಲಿ ಯಾರಾದ್ರೂ ತಲೆ ಸುತ್ತ ಬಿದ್ದಿದ್ರು ಅವ್ರ ಕಡೆ ಗಮನ ಕೊಡಲ್ಲ. ಇದು ಪೇಟೆ ಜೀವನ. ಬೆಂಗಳೂರು ಜೀವನದ ಬಗ್ಗೆ ನಂಗೆ ಸಾನೆ ಗೊತ್ತಾಗೈತ್ ಕಂಡ್ಬಿಡಕ. ಅಂದ್ರೆ ನೀವ್ ಬೆಂಗಳೂರಿಗೆ ಯಾವಾಗ ಬಂದ್ರಿ? ಅದು ಅಕ್ಕ, ರಾತ್ರಿನೇ ಬಂದು. ಅಯ್ಯೋ, ನಿಮ್ಮ ರಾತ್ರಿನೇ ಬಂದಿದ್ರು. ಇಲ್ಲಿ ಒಬ್ಳು ಅಕ್ಕ ಇದ್ದಾಳೆ, ಅವಳ ಮನೆ ಇದೆ ಅನ್ನೋದು ನಿಮಗ್ ನೆನ್ಪಾಗ್ಲಿಲ್ಲ ಅಲ್ಲ? ಅಕ್ಕ ಅದು ಈಗ ಅಕ್ಕ ಅದು ಅಕ್ಕ ಇದು ಅಂತ ಕಾರಣ ಹೇಳಕ್ ಬರ್ಬೇಡ. ಈ ಅಕ್ಕನ್ ನೆನ್ಪು ನಿನ್ಗೆ ಆಗಿದ್ರೆ ಫೋನ್ ಮಾಡ್ಕೊಂಡು ಮನೆಗ್ ಬಂದಿರ್ತಿದ್ದೆ. ಬರ್ಬಾರ್ದು ಅಂತ ಏನಿಲ್ಲ ಕಣಕ, ಬೋರ್ಬೇಕಾದ್ರೆ ಏನೇನೋ ಒಂಚೂರು ಎಡವಟ್ ಆಗೋಯ್ತು. ಇನ್ನೊಂದ್ ಕಿತ ಬರ್ತೀವಿ ಬಿಡು. ಏನೋ ಇನ್ನೊಂದ್ಸಲ ಅಂದ್ರೆ ಏನು? ಇವಾಗ ಎಲ್ಗ್ ಹೋಗ್ತಿದ್ದೀರಾ? ಅದು ಹೋಟ್ಲುಗೆ. ನೋಡಿದ್ಯಾ ಇವನ್ನ, ಈಗ್ಲೂ ಮನೆಗ್ ಬರ್ತೀನಿ ಅಂತ ಹೇಳ್ದೆ ಹೋಟ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಏನು ಮಾತಾಡಾಗಿಲ್ಲ ಇಬ್ರು. ಸುಮ್ನೆ ಮನೆ ಕಡೆ ನಡೀರಿ. ಯಾಕೆ ಅದು ಈ ಭಾಗ್ಯಕ್ಕ ಹೇಳಾಯ್ತು. ನಿಮ್ ಊರಿಗೆ ಬಂದಾಗ ನೀನ್ ಹೇಗೆ ಆರ್ಡರ್ ಮಾಡ್ತೀಯಲ್ಲ, ಈಗ ನಾನು ಹಾಗೆ ಆರ್ಡರ್ ಮಾಡ್ತಿದ್ದೀನಿ. ಇಬ್ರು ಸುಮ್ನೆ ಮಾತಾಡ್ದೆ ನಮ್ ಮನೆ ಕಡೆ ಬರ್ಬೇಕು ಅಷ್ಟೇ. ನಡೀರಿ. ಈಗ ನಾನ್ ಬರಕಿಲ್ಲ ಅಂದ್ರೆ ನೀನ್ ಬಿಟ್ಟಿಯೇ. ಸರಿ ನಡಿ, ಬರ್ತೀವಿ. ಬನ್ನಿ ಬನ್ನಿ ಬಾ. ನಡಿ ಅಕ್ಕ.